ಇಲ್ಲಿ ಈ ರೀತಿ ಸಿಂಪಲ್ ಆಗಿರೋ ಡಿಸೈನ್ನ ಟ್ರೈ ಮಾಡೋಣ ಇವತ್ತು. ಇಲ್ಲಿ ಸ್ಟಾರ್ಟಿಂಗ್ ನೀವು 2 ಟೈಮ್ ಲಾಕ್ ಮಾಡ್ಕೊಳ್ತೀರಲ್ಲ, ಅಲ್ಲಿಂದ ಸ್ಟಾರ್ಟ್ ಅಂದ್ಕೊಳ್ಳಿ. 2 ಟೈಮ್ ಲಾಕ್ ಮಾಡ್ಕೋಬೇಕು ದಾರನ. ಹಿಂದೆ ನಾಟ್ನ ಗಂಪಿಸ್ ಮಾಡಬೇಕು ಮಾರಿದ್ದೇನೆ. ಈ ರೀತಿ 2 ನಾಟ್ ಆದಮೇಲೆ ಇದೇನು ಈ ಥರ ಹ್ಯಾಂಗಿಂಗ್ ಬೀಡನ್ನ ತೊಗೊಂಡಿದ್ವು ಅದನ್ನ ಒಂದು ಹಾಕಿ ಒಂದು ಸಲ ಲಾಕ್ ಮಾಡೋಣ. ಆನಂತರ 1 2 3 4 5 ಚೈನ್ನ ಹಾಕಿ ಇನ್ನೂ ಒಂದು ಬೀಡನ್ನ ಹಾಕಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಇದನ್ನ ಯು ಶೇಪಲ್ಲಿಟ್ಟು ಇದನ್ನ ಯು ಶೇಪಲ್ಲಿ ಈ ರೀತಿ ಬರೋ ಥರ ಇಟ್ಟು 1/2 ಇಂಚಷ್ಟು ಗ್ಯಾಪ್ ಬರುತ್ತೆ ಮಧ್ಯದಲ್ಲಿ. 5 ಚೈನ್ ಹಾಕಿದರೆ ಇನ್ನೂ ಜಾಸ್ತಿ ಹಾಕಿದರೆ ಇನ್ನೂ ಜಾಸ್ತಿ ಸ್ವಲ್ಪ ಅಗಲನೇ ಬರುತ್ತೆ. ಈ ರೀತಿ ಲಾಕ್ ಮಾಡ್ಕೋಬೇಕು. ಆನಂತರ 1 2 3 4 5 ಚೈನ್ ಹಾಗೆ ಲಾಕ್. ಇದು ಗ್ಯಾಪಿಗೋಸ್ಕರ ತುಂಬ ಹತ್ರ ಆಗಿಬಿಡುತ್ತೆ ಅಂತ. ಅದು ಡಬಲ್ ಸ್ಟೆಪ್ ಕುಚ್ಚು ಕಟ್ಟಿರೋದ್ರಿಂದ ಬೀಡನ್ನ ಇಟ್ಟು ತುಂಬ ಹತ್ರ ಆದರೆ ಚೆನ್ನಾಗಿ ಕಾಣೋದಿಲ್ಲ, ಸ್ವಲ್ಪ ದೂರನೇ ಇರಲಿ. ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಸಿಂಪಲ್ ಡಿಸೈನ್, ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಬರೀ ಚೈನ್ ಸ್ಟಿಚ್ಚಲ್ಲಿ. ಆನಂತರ ಇಲ್ಲೇನು ಗ್ಯಾಪ್ ಬಿಟ್ಟಿದ್ದೀವೋ ಇಲ್ಲಿಗೆ ಒಂದೊಂದು ಕುಚ್ಚನ್ನ ಕಟ್ಕೋಬೇಕು. ಇದನ್ನ ಈಗ ಇದೇ ರೀತಿ ಚೈನ್ ಹಾಕೋದು. ಇದೇನು ಹ್ಯಾಂಗಿಂಗ್ ಬಿಡಿದೆಯಲ್ಲ ಇದನ್ನು ಅಟ್ಯಾಚ್ ಮಾಡೋದು ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಫುಲ್ ಸ್ಯಾರಿ ಬರೀ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಡಬಲ್ ಸ್ಟೆಪ್ ಕುಚ್ಚು ಕಟ್ಟಬೇಕು. ಅಂದರೆ ಮಧ್ಯದಲ್ಲಿ ಒಂದು ಬೀಡನ್ನ ಇಟ್ಟು ಕುಚ್ಚು ಕಟ್ತೀವಲ್ಲ ಆ ಥರ. ಅದನ್ನು ಕೂಡ ಯಾವ ಥರ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಈಗ ಫುಲ್ ಫಿನಿಶ್ ಮಾಡ್ಕೊಳ್ಳಿ. ಫಸ್ಟು ಸ್ವಲ್ಪ ಲೂಸಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ಡಬಲ್ ಕಲರ್ ಥ್ರೆಡ್ನ ನಾನು ಸುತ್ತಕೊಂಡು ಗಂಪೆಸ್ ಮಾಡಿ ತುದಿನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಎಳ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಒಬ್ಬರು ಹಾಗೆಯೇ ಇಟ್ಕೊಂಡು ಕಟ್ಟಾದಮೇಲೆ ಕಟ್ ಮಾಡ್ಕೊಳ್ತಾರೆ. ನಾನು ಫಸ್ಟೇ ಲೆಂತ್ ನೋಡಿಕೊಂಡು ಫಸ್ಟ್ ಕಟ್ ಮಾಡಿಕೊಂಡು ಆನಂತರ ಥ್ರೆಡ್ನ ನಾಟ್ ಹಾಕ್ತೀನಿ. ಇದು ಝರಿ ಥ್ರೆಡ್ ಇರುತ್ತಲ್ಲ ಅದರಲ್ಲಿ ನಾಟ್ ಹಾಕ್ಕೋಬೇಕು. ಈ ರೀತಿ ಇಟ್ಕೊಂಡು ಒಬ್ಬೊಬ್ಬರು ನೀಡಲಲ್ಲಿ ನಾಟ್ ಹಾಕ್ಕೊಳ್ತಾರೆ. ನಾನು ಡೈರೆಕ್ಟಾಗಿ ಹಾಗೆಯೇ ದಾರನ ಕಟ್ ಮಾಡಿ ಇಟ್ಕೊಂಡು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಹಾಗೆಯೇ ಒಂದು 5-6 ರೌಂಡ್ ಹಾಕಿ ಆನಂತರ ಒಂದು 3 ನಾಟ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ನನಗೆ ಈಸಿ ಅನಿಸುತ್ತೆ. ಈ ರೀತಿ ನಾಟ್ ಹಾಕಿ ಅದನ್ನ ಕಟ್ ಮಾಡಿಬಿಡೋಣ. ಆನಂತರ ಮಧ್ಯ ಒಂದೇನು ಥರ್ಮಾಕೋಲ್ ಬಾಲ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ನಾನು. ಅದನ್ನ ಮಧ್ಯ ಇಟ್ಟು ಮತ್ತೆ ಒಂದು ಥ್ರೆಡ್ಡಲ್ಲಿ ಒಂದೆರಡು ರೌಂಡ್ ಹಾಕಿ ನಾಟ್ ಹಾಕ್ಕೊಳ್ಳೋಣ. ಹಾಗೆಯೇ ನಾಟ್ ಹಾಕ್ಕೊಳ್ಳೋಣ. ಇದಕ್ಕೂ ಕೂಡ ಒಂದು 2-3 ರೌಂಡ್ ಹಾಕಬೇಕು. ಈಸಿಯಾಗಿ ನಾಟ್ ಹಾಕ್ಕೋಬೋದು ಕಟ್ ಮಾಡಿ ಕೊಡೋ ಥ್ರೆಡ್ನ. ಹಾಗೆ ಲಾಸ್ಟಿಗೆ ಕಟ್ ಮಾಡಿಬಿಡೋಣ ಎಕ್ಸ್ಟ್ರಾ ಥ್ರೆಡ್ನ. ಹಾಗೆ ಕುಚ್ಚು ಇದೇನು ಕಟ್ಟಿರ್ತೀವಲ್ಲ ಅದ್ರ ಮೇಲೂ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಕುಚ್ಚೇ ಬರುತ್ತೆ, ನಿಮಗೆ ಜಾಸ್ತಿ ಅನಿಸೋದಿಲ್ಲ. ಇದೇ ಥರ ಎಲ್ಲಕ್ಕೂ ಕೂಡ ಕಟ್ಕೋಬೇಕು. ಈಗ ಇನ್ನೂ 1-2 ಕಟ್ಟಿ ತೋರಿಸ್ತೀನಿ ನಿಮಗೆ ಅರ್ಥ ಆಗಲಿ ಅಂತ. ಬಿಗಿನರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ ಇದು. ಇದಕ್ಕೆ ತುಂಬ ಕಮ್ಮಿನೂ ಚಾರ್ಜ್ ಮಾಡೋಕ್ಕಾಗಲ್ಲ, ಜಾಸ್ತಿನೂ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಕಾಣುತ್ತೆ ಆದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಇದಕ್ಕೆ 350 ಚಾರ್ಜ್ ಮಾಡ್ಬೋದು ನಾವು. ಹೀಗೆ ಎಲ್ಲ ಕುಚ್ಚನ್ನು ಕೂಡ ಒಂದು ಥರ್ಮೋಕೋಲ್ ಬಾಲ್ ಇಟ್ಟು ಅಥವಾ ನೀವು ಬೀಡ್ ಯೂಸ್ ಮಾಡಿ ಕಟ್ಟೋದಿದ್ರೆ ಬೀಡನ್ನ ಇಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳಿ ನಾಟ್ ಹಾಕಿ. ಇವತ್ತಿನ ಡಿಸೈನ್ ಇಷ್ಟೇ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.